ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಸಾಗರದ ಮಾರಿಗುಡಿ ರಸ್ತೆಯಲ್ಲಿರುವಂತಹ ಪ್ರಭು ಸೋಡಾ ಸೆಂಟರ್ಗೆ. ಇದು 38 ವರ್ಷದ ಹಳೆಯ ಒಂದು ಸೋಡಾ ಸೆಂಟರ್. ಬಟ್ ಇಲ್ಲಿ ಈಗ ಫೇಮಸ್ ಆಗಿರುವಂಥದ್ದು ಬ್ರೆಡ್ ಬೋಂಡ ಅಂತೂ ತುಂಬಾ ರುಚಿಯಾಗಿರುತ್ತೆ. ಒಳ್ಳೆ ಸ್ಟ್ರೀಟ್ ಫುಡ್ಡು ಅಂತಲೇ ಹೇಳ್ಬೋದು. ಸಾಗರದವರಿಗೆ ನಾವೆಲ್ಲ ಬಳಸೋವಂತಹ ಬ್ರೆಡ್ಗಿಂತನೂ ಈ ಬ್ರೆಡ್ ಸೈಜು ಸ್ವಲ್ಪ ಸಣ್ಣದಾಗಿರುತ್ತೆ. ಇದನ್ನು ಆರ್ಡ್ರ್ ಕೊಟ್ಟು ಇವರು ಮಾಡಿಸ್ಕೊಳ್ತಾರೆ ಬೇಕ್ರಿಗಳಲ್ಲಿ. ಇದನ್ನು ಈಗ ಸ್ಲೈಸಸ್ ಮಾಡಿ ಎರಡೆರಡು ಪೀಸ್ ಆಗಿ ಇಟ್ಕೊಳ್ತಾ ಇದ್ದಾರೆ. ಇದ್ರ ಒಳಗಡೆ ಆಲೂ ಸ್ಟಫ್ನ ಹಾಕೊಳ್ತಾರೆ. ಈ ಆಲೂ ಸ್ಟಫ್ ಏನು ಮಾಡ್ತೀವಿ ನಾವು ದೋಸೆಗೆಲ್ಲ ಬಳಸ್ತೀವಲ್ಲ ಆಲೂಗಡ್ಡೆ ಪಲ್ಯ, ಆ ರೀತಿಯಾಗಿ ಇರೋದಿಲ್ಲ. ಈ ಆಲೂ ಸ್ಟಫ್ ರುಚಿ ಕೂಡ ಅಷ್ಟೇ ಚೇಂಜ್ ಆಗಿತ್ತು. ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆಗಳನ್ನೆಲ್ಲ ಹಾಕೋದಿಲ್ಲ. ತುಂಬ ಒಂದು ಮನೆಯಲ್ಲೇ ರೆಡಿ ಮಾಡಿರುವಂತಹ ಮಸಾಲೆಗಳನ್ನು ಬಳಸಿ ಮಾಡ್ತಾರಂತೆ. ನಾವು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ತೀವಲ್ಲ ದೋಸೆಗೆ, ಆ ರೀತಿ ಇರೋದಿಲ್ಲ. ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಈಗ ಕಡಲೆ ಹಿಟ್ಟಿನಲ್ಲಿ ಅದ್ಬಿಟ್ಟು ಕಾದಿರುವಂತಹ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದಾರೆ. ಇವರು ಕರಿಯೋವಂತಹ ಸ್ಟೈಲ್ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ. ಮನೆಯಲ್ಲೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಇವರು ಬಳಸಿರೋವಂತಹ ಆಲೂ ಪಲ್ಯಕ್ಕೆ ತುಂಬಾ ಸೀಕ್ರೆಟ್ ಆಗಿರುವಂತಹ ಮಸಾಲೆಗಳನ್ನು ಹಾಕಿ ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬ ರುಚಿಯಾಗಿರುತ್ತೆ. ಸೀಕ್ರೆಟ್ ಏನು ಅಂತ ಕೇಳಿದೆ, ಅವರು ಹೇಳಲಿಲ್ಲ. ಜಾಸ್ತಿ ಎಣ್ಣೆನ ಬಳಸ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡು ಫ್ರೈ ಆದಮೇಲೆ ಇದನ್ನು ತಿರುಗಿಸ್ಬಿಟ್ಟು ಮತ್ತೆ ಎರಡು ಕಡೆ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಕಲರ್ ಗೋಲ್ಡನ್ ಬ್ರೌನ್ ಆಗಲಿವರೆಗೂ ಕರ್ಕೊಂಡ್ರು. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಬ್ರೆಡ್ ಬೋಂಡ ಅಂತ ಹೇಳಿ. ನೀವೇನಾದರೂ ಸಾಗರಕ್ಕೆ ಬಂದರೆ ಮಾತ್ರ ಮಾರಿಗುಡಿ ರಸ್ತೆಗೆ ಬಂದುಬಿಟ್ಟು ಇಲ್ಲಿ ಸಿಗೋವಂತಹ ಬ್ರೆಡ್ ಬೋಂಡ ಮತ್ತು ಸೋಡಾನ ರುಚಿ ಮಿಸ್ ಮಾಡದೆ ಟ್ರೈ ಮಾಡಿ. ಈಗ ಆಲೂ ಬೋಂಡ ರೆಡಿಯಾಗಿದೆ. ಇದನ್ನು ಹಾಗೇ ಇವರು ಸರ್ವ್ ಮಾಡೋದಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತು ಮಸಾಲ ಹಾಕಿ ಅದ್ರ ಜೊತೆ ಒಂದು ಕೆಚಪ್ನ ಕೂಡ ಇಟ್ಟು ಸರ್ವ್ ಮಾಡ್ತಾರೆ. ತುಂಬ ರುಚಿಯಾಗೂ ಇರುತ್ತೆ. ತುಂಬ ಡಿಫ್ರೆಂಟ್ ಆಗಿರೋವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಈಗ ಬ್ರೆಡ್ ಬೋಂಡ ರೆಡಿಯಾಗಿದೆ. ಈಗ ಇದನ್ನು ಮಧ್ಯದಲ್ಲಿ 4 ಭಾಗ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಕಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಮಸಾಲ ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೆ ಖಾರ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋವಂತಹ ಮಸಾಲೆ. ಇದ್ರ ಜೊತೆಗೆ ಒಂದು ಕೆಚಪ್ನ ಕೂಡ ಕೊಟ್ಟು ಸರ್ವ್ ಮಾಡ್ತಾರೆ. ಕೆಚಪ್ನ ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡು ತಿಂತಾ ಇದ್ದರೆ ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ನೀವೇನಾದರೂ ಸಾಗರಕ್ಕೆ ಬಂದರೆ ಮಿಸ್ ಮಾಡದೆ ಈ ಬ್ರೆಡ್ ಬೋಂಡ ಟೇಸ್ಟ್ನ ಮಾಡಲೇಬೇಕು ನೀವು. ಬ್ರೆಡ್ ಬೋಂಡ ತಿಂದಮೇಲೆ ಹಾಗೆ ಹೋಗೋಕ್ಕಾಗತ್ತಾ? ಹಾಗಾಗಿ ಬೈಟು ಸೋಡಾ ಕೂಡ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಹೆಂಗಿದೆ ನೋಡೋಣ ಅಂತ ಹೇಳಿ ನಾವು ಇಲ್ಲಿ ಮಸಾಲ ಸೋಡಾ ಕೇಳಿದ್ದೀವಿ. ಮಸಾಲ ಜಿಂಜರ್ ಸೋಡಾ ಮಾಡ್ತಾ ಇದ್ದಾರೆ. ಸೋಡಾದ ಜೊತೆಗೆ ನಿಂಬೆ ರಸ ಹಾಗೆ ಮನೆಯಲ್ಲೇ ಮಾಡಿಟ್ಕೊಂಡಿರೋವಂತಹ ಕೆಲವು ಮಸಾಲೆಗಳನ್ನೆಲ್ಲ ಹಾಕಿ ಮಾಡ್ತಾ ಇದ್ದಾರೆ. ತುಂಬಾ ರುಚಿ ಚೆನ್ನಾಗಿತ್ತು. ಸೋಡಾದಾಗಿರ್ಬೋದು ಅಥವಾ ಬ್ರೆಡ್ ಬೋಂಡದಾಗಿರ್ಬೋದು, ಇಲ್ಲಿ ಆಲೂ ಬೋಂಡ, ಕಡಲೆಬೇಳೆ ಬೋಂಡ ಎಲ್ಲ ಕೂಡ ಸಿಗುತ್ತೆ. ನೀವು ಬಂದು ಒಮ್ಮೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.